profound grief, we inform the unfortunate demise of noted environmentalist Srimati Salumarada Timmakka, aged 113 years, on 14th November 2025 at 12 noon. Salumarada Timmakka was admitted on to Apollo Hospitals on 2nd November with acute exacerbation of her bronchial asthma with lower respiratory tract infection. She was under the care of multidisciplinary team led by Dr. Ravindra Mehta and the team. And despite of our best efforts, she had a multi-organ failure and she succumbed early today noon. So we extend our deepest condolences to the bereaved family and join them in praying for the departed soul. We mourn the loss of one of the India's foremost environmentalist. Namaste. ಸಾಲುಮರದ ತಿಮ್ಮಕ್ಕ ಅವರು ನಮ್ಮ ಹಾಸ್ಪಿಟಲ್ಗೆ ನವಂಬರ್ 2ನೇ ತಾರೀಕು ದಾಖಲಾಗಿರ್ತಾರೆ ವಿತ್ ಅಕ್ಯೂಟ್ ಎಕ್ಸಾರ್ಬ್ರೇಷನ್ ಆಫ್ ಬ್ರೆತ್ಲೆಸ್ನೆಸ್ ಅಂತ, ವಿತ್ ಲಂಗ್ ಇನ್ಫೆಕ್ಷನ್ ಆಗಿರುತ್ತೆ. ಅವರು ಡಾಕ್ಟರ್ ರವೀಂದ್ರ ಮೆಹ್ತಾ ಆ್ಯಂಡ್ ಅವ್ರ ಟೀಮ್ ಅವರು ನೋಡ್ಕೊತಾ ಇರ್ತಾರೆ. ವಿತ್ ಮಲ್ಟಿಡಿಸ್ಪ್ಲಿನರಿ ಟೀಮ್ ಕೇರ್ ಅಂತ ಹೇಳ್ತೀವಿ, ಕಾರ್ಡಿಯಾಲಜಿಸ್ಟ್, ಕ್ರಿಟಿಕಲ್ ಕೇರ್, ಇಂಟೆನ್ಸಿವಿಸ್ಟ್ ಎಲ್ಲರೂ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಚಿಕಿತ್ಸೆ ಫಲಪ್ರದಾಯಕ ಆಗದಲ್ಲೇ ಮಲ್ಟಿ ಆರ್ಗನ್ ಫೇಲ್ಯೂರಿಂದ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅವ್ರನ್ನ ಡಿಕ್ಲೇರ್ ಮಾಡಿರ್ತೀವಿ. ಅಂಗಾಂಗ ವೈಫಲ್ಯದಿಂದ ಅವರು ಮರಣ ಹೊಂದಿರ್ತಾರೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಸಕಲ ಹಾಸ್ಪಿಟಲ್ ಸಿಬ್ಬಂದಿ ಮತ್ತು ವೈದ್ಯರಿಂದ ಮತ್ತು ಜನಸಮೂಹದಿಂದ ಈ ವೃಕ್ಷ ಮಾತೆಗೆ ನಮ್ಮ ಈ ಪ್ರಾರ್ಥನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಡಾಕ್ಟರ್ ಗೋವಿಂದಯ್ಯ ಯತೀಶ್, ಚೀಫ್ ಆಪರೇಟಿಂಗ್ ಆಫೀಸರ್, ಅಪೋಲೋ ಹಾಸ್ಪಿಟಲ್ಸ್. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರು ಇವತ್ತು ಬೆಂಗಳೂರಿನ ಅಪೋಲೋ ಜಯನಗರ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಏನು ಪರಿಸರ ಪ್ರೇಮಿಗಳಿಗೆ ಪ್ರೇರಣಾ ಶಕ್ತಿ ಆಗಿದ್ದಂತಹ 113 ವರ್ಷ ಆಗಿದ್ದಂತಹ ಸಾಲುಮರದ ತಿಮ್ಮಕ್ಕ ಅವರು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಇವತ್ತು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. ಸೊ ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ಜಯನಗರ ಅಪೋಲೋ ಆಸ್ಪತ್ರೆಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಜೊತೆ ಇದ್ದಾರೆ ಯತೀಶ್ ಅವರು. ಸರ್, ತುಂಬಾ ರಾಜ್ಯಕ್ಕೆ ಒಂದು ರೀತಿಯ ದುಃಖಕರ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿಯ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡ್ರಿ ಅಂತ ಹೇಳೋದೇ ಒಂದು ರೀತಿ ದುಃಖಕರ ಅಂತ ಹೇಳ್ಬೋದು. ಸೊ ತಾವು ಕೂಡ ಚಿಕಿತ್ಸೆಯನ್ನು ಕೂಲಂಕುಷವಾಗಿ ಗಮನಿಸ್ತಾ ಇದ್ರಿ. ಸೊ ಯಾವ ಕಾರಣಕ್ಕಾಗಿ ಸಾಲುಮರದ ತಿಮ್ಮಕ್ಕನವರು ನಮ್ಮನ್ನು ಅಗಲಿದ್ರು ಅಂತಕ್ಕಂಥದ್ದು? ಅಜ್ಜಿಯವರು ನವಂಬರ್ 2ನೇ ತಾರೀಕು ಅಕ್ಯೂಟ್ ಎಕ್ಸಾರ್ಬ್ರೇಷನ್ ಆಫ್ ಬ್ರೆತ್ಲೆಸ್ನೆಸ್ಸಲ್ಲಿ ಬಂದಿರ್ತಾರೆ. ಅದು ಯಾಕಾಗಿರುತ್ತೆ ಅಂತಂದರೆ ಲಂಗ್ ಇನ್ಫೆಕ್ಷನಿಂದ ಆಗಿರುತ್ತೆ. ಸೊ ಲಂಗ್ ಚಿಕಿತ್ಸೆನ ಇಷ್ಟು ದಿನ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಅವ್ರಿಗೆ ಸಹ ಅಂದರೆ ಟ್ರೀಟ್ಮೆಂಟ್ ಬೆನಿಫಿಷಿಯಲ್ ಆಗಲಿಲ್ಲ. ಮಲ್ಟಿ ಆರ್ಗನ್ ಫೇಲ್ಯೂರಿಂದ ಅವರು ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಿಧನ ಹೊಂದಿರ್ತಾರೆ. ಸರ್, ಸಾಲುಮರದ ತಿಮ್ಮಕ್ಕ ಅಂದರೆ ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಕಾಳಜಿಯನ್ನು ಮಾಡ್ತಾ ಗುರುತಿಸ್ಕೊಂಡಿದ್ದಂಥವ್ರು. ಸೊ ಚಿಕಿತ್ಸೆ ಸಂದರ್ಭದಲ್ಲಿ ಅವರೆಲ್ಲ ಯಾವ ರೀತಿ ಒಂದು ಭಾವನೆ ವ್ಯಕ್ತಪಡಿಸ್ತಾ ಇದ್ರು? ಸೊ ಏನು ಹೇಳೋಕ್ಕೆ ಇಚ್ಛಪಡ್ತಾ ಇದ್ರು ತಮ್ಮಗಳ ಹತ್ರ ಟ್ರೀಟ್ಮೆಂಟ್ ಒಂದು ಸಂದರ್ಭದಲ್ಲಿ ಅಂತಕ್ಕಂಥದ್ದು? ಸರ್, ನಾನು ಹೇಳೋದೇನು ಅಂತಂದರೆ ಯಾವಾಗ್ಲೂ ಕೃತಜ್ಞತಾ ಭಾವ, ನಮಗೆ ಅಜ್ಜಿ ಥರ ಅಂತ ಅನಿಸ್ತಾ ಇದ್ರು. ಅಂಥವ್ರು ದೊಡ್ಡವರು ಯಾವಾಗಲೂ ನಮಸ್ಕಾರ ಅಂತ ಹೇಳ್ತಾಯಿದ್ರು. ಎಷ್ಟು ಹಂಬಲ್ ಅಂತ ಹೇಳಿದ್ರೆ ಅವರು ಬಿಡಿ ಭಾಳ ಸಜ್ಜನಿಕೆ, ಡೌನ್ ಟು ಅರ್ತ್ ಪರ್ಸನ್ ಸರ್. ವೃಕ್ಷ ಮಾತೆ ಎಂದು ಪ್ರಖ್ಯಾತಿ ಪಡೆದಂಥ ನಮ್ಮ ರಾಜ್ಯದ ಮಹಾತಾಯಿ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರು ಇವತ್ತು ಅಪೋಲೋ ಜಯನಗರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಗೆ ನಿಧನರಾಗಿದ್ದು ಅತ್ಯಂತ ದುಃಖದಿಂದ ಈ ಒಂದು ಸಂದೇಶವನ್ನು ನಾನು ಸರ್ಕಾರದ ವತಿಯಿಂದ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಲುಮರದ ತಿಮ್ಮಕ್ಕನವರು ಶತಾಯುಷಿಗಳು. ಅವರು ಇವತ್ತು ಮಕ್ಕಳಿಲ್ಲದೆ ಇದ್ದರೂ ಮರಗಳನ್ನೇ ಮಕ್ಕಳು ಹೇಳಿ ತಿಳಿದುಕೊಂಡು ಏನು ಇಡೀ ರಾಜ್ಯದಾದ್ಯಂತ ಮರಗಳನ್ನು ಬೆಳೆಸಿ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ, ಅರಣ್ಯದ ಬಗ್ಗೆ ಭಾಳಷ್ಟು ಕಳಕಳಿಯನ್ನು ಇಟ್ಟುಕೊಂಡು
ಇವತ್ತು ಅವರೇನು ಸೇವೆ ಮಾಡಿದ್ದಾರೆ, ಅವರು ಅಜರಾಮರವಾಗಿದ್ದಾರೆ. ಸಾಲುಮರದ ತಿಮ್ಮಕ್ಕ ತಾಯಿಯವರಿಗೆ ಇವತ್ತು ಅನೇಕ ರೀತಿಯ ಒಂದೇನು ಪದ್ಮಶ್ರೀ ಪ್ರಶಸ್ತಿ, ಡಾಕ್ಟರೇಟ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಅನೇಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಅವರಿಗೆ ದೊರಕಿದ್ದಾವೆ. ಇವತ್ತು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಕರ್ನಾಟಕ ಸರ್ಕಾರ ಇವತ್ತು ಅವರ ಹೆಸರಿನಲ್ಲಿ ಪಠ್ಯಕ್ರಮದಲ್ಲಿ 1ನೇ ತರಗತಿಯಿಂದ PUCವರೆಗೂ ಅವರೇನು ಸೇವೆ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಮರಗಳ ಬಗ್ಗೆ, ಪರಿಸರದ ಬಗ್ಗೆ ಅವರಿಗೆ ಕಳಕಳಿ ಇತ್ತು ಅನ್ನುವಂಥದ್ರ ಬಗ್ಗೆ ಯುವಕರಲ್ಲಿ, ವಿದ್ಯಾರ್ಥಿನಿಯರಿಗೆ ಅರಿವು ಮೂಡಿಸುವಂಥದ್ದಕ್ಕೆ ಇವತ್ತು ಪಠ್ಯಕ್ರಮದಲ್ಲಿ ಸೇರಿಸಿದಂಥದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ. ಶತಾಯುಷಿಗಳಾಗಿ 114 ವರ್ಷ ಅವರು ಸಾರ್ಥಕವಾದಂಥ ಒಂದು ಬದುಕನ್ನು ಬದುಕಿದ್ದಾರೆ. ಹೀಗಾಗಿ ನಮ್ಮ ಅರಣ್ಯ ಇಲಾಖೆಗೆ ಅದರಲ್ಲಿ ಎಲ್ಲರಿಗೂ ಮಾದರಿ ಆಗಿದ್ದರು, ಅವರು ಆದರ್ಶಪ್ರಾಯರಾಗಿದ್ದರು. ಹೀಗಾಗಿ ಅಪೋಲೋ ಆಸ್ಪತ್ರೆಯಲ್ಲಿ 2ನೇ ನವೆಂಬರ್ಗೆ ಅವರು ಉಸಿರಾಟದ ತೊಂದರೆಯಿಂದ ದಾಖಲಾಗಿದ್ದರು. ಇವತ್ತು ಭಾಳಷ್ಟು ವೈದ್ಯರ, ಅಪೋಲೋ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ಅವರಿಗೆ ಭಾಳಷ್ಟು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಅವರ ಮಗ ಉಮೇಶ್ ಅವರು ಇವತ್ತು ಅವ್ರ ಜೊತೆಯಲ್ಲಿದ್ದು ಅತ್ಯಂತ ಕಳಕಳಿಯಿಂದ ಇವತ್ತು ಅಜ್ಜಿಯ ಸೇವೆಯನ್ನು ಮಾಡಿದ್ದಾರೆ. ಹೀಗಾಗಿ ಅಜ್ಜಿಯನ್ನು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಭೌತಿಕವಾಗಿ ನಮ್ಮ ಜೊತೆಯಲ್ಲಿ ಅವ್ರು ಇರಲಿಕ್ಕಿಲ್ಲ, ಆದರೂ ಅವರ ಕೆಲಸ ಕಾರ್ಯಗಳೇನಿದ್ದಾವೆ ಅವರೇನು ಇವತ್ತು ನಮಗೆ ಆದರ್ಶವನ್ನು ಕೊಟ್ಟಿದ್ದಾರೆ. ಗಿಡಗಳನ್ನೇನು ಬೆಳೆಸಿದ್ದಾರೆ, ಪರಿಸರ ಪ್ರಕೃತಿಯ ಬಗ್ಗೆ ಅವರು ಸಂರಕ್ಷಣೆ ಬಗ್ಗೆ ಕಳಕಳಿ ಇತ್ತು. ಇವತ್ತು ನಮ್ಮ ಸರ್ಕಾರದ ರಾಯಭಾರಿಯಾಗಿ ಇವತ್ತು ಅವರೇನು ಕೆಲಸ ಮಾಡಿದ್ದಾರೆ, ನಿಜವಾಗಿಯೂ ಭಾಳ ಎಲ್ಲರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಹೀಗಾಗಿ ನಾನು ನನ್ನ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ನಾನು ಮಾತನಾಡಿದ್ದೇನೆ. ಅಜ್ಜಿಯವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ನಾನು ಅರ್ಪಿಸುತ್ತಾ, ಅವರ ಅಗಲುವಿಕೆ ತಡೆಕೊಳ್ಳಿಕ್ಕೆ ಅವರ ಪರಿವಾರದವರಿಗೆ, ಅವರ ಮಗನಿಗೆ, ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಆ ಭಗವಂತ ಶಕ್ತಿ ಕೊಡಲಿ, ಅವರಿಗೆ ಚಿರಶಾಂತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಬೆಂಗಳೂರಲ್ಲೇ ಸ್ಮಾರಕ ಮಾಡಬೇಕು ಅಂತ ಹೇಳಿ ಬೇಡಿಕೆ ಅಂತ ಕೂಡ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನಾದರೂ ಅಂತಿಮ ಆಗಿದೆ? ನೋಡಿ, ಅವರ ಪರಿವಾರದವ್ರ ಜೊತೆಯಲ್ಲಿ, ಅವರ ಮಗನ ಜೊತೆಯಲ್ಲಿ ಮತ್ತು ಇವತ್ತು ಸರ್ಕಾರ ಜೊತೆಯಲ್ಲಿ ಮಾತನಾಡಿ ಅಂತಿಮ ತೀರ್ಮಾನ ಮಾಡ್ತಾರೆ. ಸರ್, ಅಂತ್ಯ ಸಂಸ್ಕಾರ ಇನ್ನೂ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡೋದು ಅನ್ನುವಂಥದ್ದು ಇನ್ನೂ ತೀರ್ಮಾನ ಆಗಿಲ್ಲ. ಅವರ ಪರಿವಾರ ಜೊತೆಯಲ್ಲಿ ಸಂಪರ್ಕ ಮಾಡಿ ಎಲ್ಲಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಘೋಷಣೆ ಆಗ್ತದೆ. ನೋಡಿ, ನಾಳೆ ಬೆಳಗ್ಗೆ ಮಾಡಬೇಕು ಅನ್ನೋಂಥದ್ದು ಅವರ ಮಗನ ಅವರು ಹೇಳಿದ್ದಾರೆ. ಅದರ ಬಗ್ಗೆ ತೀರ್ಮಾನ ಆದಮೇಲೆ ಮಾಧ್ಯಮದವರಿಗೆ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ, ಈ ರಾಜ್ಯದ ಜನರಿಗೆ ಮಾಹಿತಿ ಕೊಡ್ತೇವೆ. ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಇದೆ. ಸಾರ್ವಜನಿಕರ ದರ್ಶನಕ್ಕೆ ಈಗಾಗಲೇ ಹುಲಿಕಲ್ಲಿನಲ್ಲಿ ಅವ್ರ ಮನೆ ಇದೆ. ನಾನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅಲ್ಲಿ ಸಾರ್ವಜನಿಕವಾಗಿ ಅವರಿಗೆ ನಮನ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇವೆ. ಅಲ್ಲಿ ವ್ಯವಸ್ಥೆ ಆಗ್ತಾ ಇದೆ. ಇಲ್ಲಿ ಬೆಂಗಳೂರಲ್ಲಿ ಏನು ಇರೋದಿಲ್ಲ ಸರ್? ನೋಡಿ, ಈಗ ಅದೆಲ್ಲ ಈಗಲೇ ಅವರೆಲ್ಲ ಇನ್ನೂ ದುಃಖದಲ್ಲಿದ್ದಾರೆ. ಅವ್ರ ಜೊತೆಲೆಲ್ಲ ಚರ್ಚೆ ಮಾಡಿ ಇವತ್ತು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್.